ಬಂದಿದ್ಯಾ ಅಂತ ಆಶಕ ನನ್ ಬಯಕೆ ತೀರ್ಸಕ್ಕಲ್ಲ, ಎಲ್ಲ ಆಶಕಂಗೋಸ್ಕರನೇ ಆದ್ರೆ ನಂಗೇನು ಇಲ್ಲ. ಎಲ್ಲರೂ ನಾವಿವತ್ತು ಅಮ್ಮನ ಫ್ರೆಂಡ್ಸ್ ಎಲ್ಲ ರೆಸಾರ್ಟ್ಗೆ ಹೋಗ್ತಿದ್ದೀವಿ. ಹಲೋ ಎವ್ರಿವಾನ್, ವೆಲ್ಕಮ್ ಟು ಶ್ರೂ ಮೋನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಈ ಒಂದು ವಿಡಿಯೋನ ಶೂಟ್ ಮಾಡ್ಕೊಳ್ಳುವಾಗ ಕೆಲಸ ಮಾಡ್ತಾ ವಾಯ್ಸ್ ಕೊಡೋಣ ಅಂತ ಅಂದ್ಕೊಂಡೆ. ಬಟ್ ಒಂಥರ ಅಂತ ಅನ್ನಿಸ್ತಾಯಿತ್ತು, ಅಂದರೆ ಸುಸ್ತು ಅನ್ನಿಸ್ತಾಯಿತ್ತು ನಂಗೆ ಇವಾಗ ಪ್ರೆಗ್ನೆನ್ಸಿ ಜರ್ನಿಯಲ್ಲಿ. ಹಾಗಾಗಿ ವಿಡಿಯೋನ ಶೂಟ್ ಮಾಡಿಕೊಂಡೆ ವಾಯ್ಸ್ ಕೊಡೋಣ ಅಂತ ಹೇಳಿಬಿಟ್ಟು ಈ ಥರ ವಾಯ್ಸ್ ಕೊಟ್ಟಿದ್ದೀನಿ. ಹೋಪ್ ನಿಮಗೆ ಬೋರ್ ಆಗಲ್ಲ ಅಂತ ಅಂದ್ಕೊಳ್ತೀನಿ. ಇಂಡಸ್ ವ್ಯಾಲಿಯಿಂದ ಕೆಲವೊಂದು ಪಾತ್ರೆಗಳನ್ನ ತಗೊಂಡು ಬಂದಿದ್ದೆ, ಆರ್ಡರ್ ಮಾಡಿದ್ದೆ. ಸೊ ಇವತ್ತು ಲಿಪಿ ಮತ್ತು ನಮ್ಮ ಅಕ್ಕನ ಮಗಳಿಗೆ ಪನ್ನೀರ್ ಗ್ರೇವಿ ಮಾಡಿಕೊಡ್ಬೇಕಂತೆ. ಹಾಗಾಗಿ ಇದರಲ್ಲೇ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಇದನ್ನೆಲ್ಲ ತೆಗೆದು ವಾಶ್ ಮಾಡಿ ನೋಡೋಣ. ಇದಿಷ್ಟು ಇಂಡಸ್ ವ್ಯಾಲಿಯಲ್ಲಿ ಆರ್ಡರ್ ಮಾಡ್ಕೊಂಡಿದ್ದು. ಇದು 3 ಸೆಟ್ ಬರುತ್ತೆ. ಹೀಗೆ ಸೆಟ್ಟೇ ತಗೋಬೇಕು ನಾವು. ಒಂದು ಕಡಾಯಿ, ಒಂದು ಇದು ಸಾಸ್ ಪ್ಯಾನು ಆ್ಯಂಡ್ ಇನ್ನೊಂದು ಪ್ಯಾನು. ಯಾರವ ಚೂರು ಹೀಟ್ ಮಾಡಿಬಿಟ್ಟು ರಿಮೂವ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ. ಇಲ್ಲ ಅಂತಂದ್ರೆ ಅದೊಂಥರ ಹಂಗಂಗೆ ಅಂಟು ಥರ ಇರುತ್ತೆ. ಹಾಗಾಗಿ ಒಂಚೂರು ಪ್ಯಾನ್ನ ಹೀಟ್ ಮಾಡಿ ರಿಮೂವ್ ಮಾಡಿಕೊಂಡು ನೀಟಾಗಿ ವಾಶ್ ಮಾಡ್ಕೊಂಡ್ರೆ ಆಯಿತು. ಪ್ರತಿಯೊಂದು ಅಷ್ಟೇ, ಯಾವುದೇ ಒಂದಾದರೂ ಅಷ್ಟೇ ಹೀಟ್ ಮಾಡ್ಕೊಂಡು ತೆಗಿಯೋದ್ರಿಂದ ಈಸಿಯಾಗಿ ರಿಮೂವ್ ಆಗುತ್ತೆ. ಇಲ್ಲಿ ಕಾಣ್ತಿದೆಯಾ ನಿಮಗೆ? ಇಲ್ಲಿ ಸಿಪ್ಪೆ ಹೆಂಗೆ ಪೀಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಒಂಚೂರು ಬಿಸಿ ಮಾಡಿದ್ರೆ ಸಾಕು. ಇವಾಗ ವಾಶ್ ಮಾಡ್ಕೊಂಡ್ರೆ ಆಯಿತು. ಲಿಪಿ ಏನು ಮಾಡ್ಕೊಡ್ಲಿ ಇವತ್ತು? ರೋಟಿ ಪನ್ನೀರ್ ಟಿಕ್ಕಾ. ಪನ್ನೀರ್ ಟಿಕ್ಕನ ಪನ್ನೀರ್ ಬಟರ್ ಮಸಾಲನ? ಎನಿಥಿಂಗ್ ಯು ವಿಶ್. ಎನಿಥಿಂಗಾ? ಟಿಕ್ಕಾ ಅಲ್ಲ ಮಗಳೇ, ಅದು ಪನ್ನೀರ್ ಗ್ರೇವಿ. ಲಿಪಿ ರೆಡ್ ಕಲರ್ ಪನ್ನೀರ್ ಬೇಕಾ ಗ್ರೀನ್ ಕಲರ್ ಬೇಕಾ? ಗ್ರೀನ್ ಇಲ್ಲ ಮಗಳೇ, ಹೋಟ್ಲಲ್ಲಿ ತಿನ್ನೋ ಥರ ರೆಡ್ ಕಲರ್ ಮಾಡೋಕ್ಕೆ ಅಮ್ಮ ಇವತ್ತು ಪ್ಲಾನ್ ಮಾಡಿರೋದು. ಕೈ ಸುಟ್ಕೊಂಡು ಇದು ಸಿಪ್ಪೆ ಹಿಂಗೆ ತೆಗಿತಾ ಇದ್ದೀನಿ. ಅದ್ರ ಮೇಲೆ ಸ್ಟಿಕ್ಕರ್ ಅಂಟಿಸಿರ್ತಾರಲ್ಲ, ಅದನ್ನ ಒಂಚೂರು ಬಿಸಿ ಮಾಡಿಬಿಟ್ಟು ತೆಗೆದ್ರೆ ಆಯಿತು. ಆಮೇಲೆ ಇದಿಷ್ಟೇ ಪ್ರೋಸೆಸ್. ಈಸಿಯಾಗಿ ಬಿಸಿ ಮಾಡ್ಕೊಂಡು ಸ್ಟಿಕ್ಕರ್ ಪೀಲ್ ಮಾಡಿದ್ರೆ ಮುಗ್ದೇ ಹೋಯ್ತು. ನೀಟಾಗಿ ಹಿಂಗೆ ಸ್ಕ್ರಬ್ ಮಾಡ್ಕೊಂಡು ವಾಶ್ ಮಾಡ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ. ನೀರು ಬೇಕಾ ಮಗಳೇ? ತಗೋ, ಇದಂತೂ ತೊಳೆದಿಟ್ಕೊಬಿಡ್ತೀನಿ. ಇದನ್ನ ಅಲ್ಲಿ ತೊಳೆದು ಲಿಪಿ ನೀವಿಬ್ರು ಕೇಳ್ತಿದ್ರಲ್ಲ ಚಿಕ್ಕಿ ರೋಟಿ ಪನ್ನೀರ್ ಬೇಕು ಅಂತ ಹೇಳ್ಬಿಟ್ಟು, ಅದನ್ನ ಮಾಡೋಣ ಅಂತ. ನಮಗೆ ಚೆನ್ನಾಗಿದೆ. ಆಶ್ರಮ ಒಂಚೂರಿದೆ ತಣ್ಣೆ. ಏನು ತಗೊಬಂದಮ್ಮ? ನಾವೆಲ್ಲ ಏನ್ ಕರಿತೀವಿ ಇದಕ್ಕೆ? ಎಲೆಗಡುಬು ಅಂತಾರೆ, ಕೆಲವರು ಊರ್ಲಗಡುಬು ಅಂತ ಅಂತಾರೆ. ನಂಗಿಷ್ಟ ಅಂತ ಹೇಳಿ ನಮ್ಮ ಆಶಕ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ಅಮ್ಮ ಮಾಡ್ಕೊ ಬಂದಿದೆ. ಅಮ್ಮ ನಂಗಿಷ್ಟ ಅಂತನೂ ಆಶಕ ಬಂದಿದ್ದಾರೆ ಅಂತನ? ಆಶಕ ನೀನ್ ಬಂದಿದ್ಯಾ ಅಂತ ಆಶಕ ನನ್ ಬಯಕೆ ತೀರ್ಸಕ್ಕಲ್ಲ, ಹಿಂಗಾಗ್ಬಾರ್ದಿತ್ತು. ಆಮೇಲೆ ಇನ್ನೇನ್ ತಂದಿದ್ಯಮ್ಮ? ವಾವ್, ನಾಳೆ ಹಲಸಿನಣ್ಣಿನ ದೋಸೆ ಮಾಡೋಣ. ಅಮ್ಮ ಇದು ಆಶಕಂಗೋಸ್ಕರನೇನಾ? ಎಲ್ಲ ಆಶಕಂಗೋಸ್ಕರನೇ ಆದ್ರೆ ನಂಗೇನು ಇಲ್ಲ. ಫಸ್ಟ್ ಆಶಕನಾ? ಆಮೇಲೆ ಇನ್ನೇನ್ ತಂದಿದ್ಯಾ? ಜೀರಿಗೆ ಮಾವಿನ ಹಣ್ಣ ಅಲ್ಲ, ಕಸ್ಲಿ ಮಾವು. ಶ್ರುತಿ ಅಗ್ನಿಗೆ ಅಂತ ತಂದಿರೋದು ಮಾವಿನ ಹಣ್ಣು. ಆಮೇಲೆ ಕರ್ಬೇವಿನ ಸೊಪ್ಪು. ಇಷ್ಟು ತಗೊಬಂದಿದೆ ನಮ್ಮಮ್ಮ. ಯಾವುದು ನಂಗೋಸ್ಕರ ತಗೊಬಂದಿಲ್ಲ, ಆಶಕ ದೊಡ್ಡ ಮಗಳು ಅಂತೇಳಿ ಆಶಕಂಗೋಸ್ಕರ. ಆಮೇಲೆ ಇನ್ನೇನೋ ಮಾಡಿತ್ತಲ್ಲ,
ಇದು ನಂಗೋಸ್ಕರ, ಇದು ಆಶಂಗೋಸ್ಕರ, ಒಬ್ಬಟ್ಟು ಆಶಂಗೋಸ್ಕರ, ಉರ್ಲುಗಡ್ಬು ಆಶಂಗೋಸ್ಕರ, ಹಲಸಿನ ಹಣ್ಣು ಆಶಂಗೋಸ್ಕರ, ಎಲ್ಲದು ಆಶಂಗೋಸ್ಕರ. ಬಜ್ಜಿ ಜನ್ನಿಗೋಸ್ಕರ ಮಾಡಿದ್ದಮ್ಮ ನೀನು, ಆಶಕಂಗೋಸ್ಕರ ಅಲ್ಲ. ಏನ್ ಆಶಕ ಪುಣ್ಯವಂತೆ ನೀನು. ಹಾಯ್ ಎವ್ರಿವನ್, ಎಲ್ಲರೂ ನಾವಿವತ್ತು ಅಮ್ಮನ ಫ್ರೆಂಡ್ಸ್ ಎಲ್ಲ ರೆಸಾರ್ಟ್ಗೆ ಹೋಗ್ತಿದ್ದೀವಿ. ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ತೀವಿ, ಎಂಜಾಯ್ ಮಾಡ್ತೀವಿ. ಓಕೆ, ಹೋಗೋಣ. ಹೆಂಗಿದೆ ಅಂತ ರೆಸಾರ್ಟ್ ಎಲ್ಲ ತೋರಿಸೋಣ. ಓಕೆ ಬನ್ನಿ. ಆ್ಯಕ್ಚುಲಿ ಇದು ಸಮ್ಮರ್ ಹಾಲಿಡೇಸ್ ಇತ್ತಲ್ವ ಲಿಪಿಗೆ, ಆ ಟೈಮಲ್ಲಿ ಹೋಗಿದ್ದೆ ರೆಸಾರ್ಟಿಗೆ. ಬಟ್ ಅದರಲ್ಲಿ ಇನ್ನೂ ನಾನು ಪ್ರೆಗ್ನೆನ್ಸಿ ವಿಷಯ ರಿವೀಲ್ ಮಾಡಿರಲಿಲ್ಲ ಅಲ್ವಾ, ಹಾಗಾಗಿ ಈ ವಿಡಿಯೋನ ಹೋಲ್ಡ್ ಮಾಡಿದ್ದೆ ಅಷ್ಟೇ. ಯಾಕಂದರೆ ಕೆಲವೊಂದು ಸತಿ ಕಮೆಂಟಲ್ಲಿ ಕೇಳಿದಾಗ ನಾನು ಯೂಶ್ವಲಿ ಆನ್ಸರ್ ಮಾಡ್ತೀನಿ. ಸಪೋಸ್ ಇಲ್ಲಿ ಆನ್ಸರ್ ಮಾಡಲಿಲ್ಲ ಅಂತಂದರೆ ಯಾರಿಗಾದ್ರೂ ಬೇಜಾರಾಗ್ಬೋದು ಅಂತ ಹೇಳಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋನ. ಇನ್ನೊಂದು ದಿನ ಪನ್ನೀರ್ ಗ್ರೇವಿ ಮತ್ತು ಚಪಾತಿ ರೆಸಿಪಿನ ತೋರಿಸ್ತೀನಿ. ಆವತ್ತಿನ ದಿನ ಶೂಟ್ ಮಾಡ್ಕೊಳಕ್ಕಾಗಲಿಲ್ಲ. ಏನು ಹೇಳ್ತೀಯ ಸ್ವೀಟು? ಹಣೆ ನೋಡಿ ಇಲ್ಲಿ ಗೆಚ್ಕೊಂಡು ಗೆಬ್ರುಕೊಂಡು ಸ್ಟಿಕ್ಕರ್ ಇಟ್ಕೊಳ್ಳೋದು, ಗೆಬ್ರುಕೊಳ್ಳೋದು. ಹಣೆ ನೋಡಿ ಇಲ್ಲಿ ಹೆಂಗ್ ಮಾಡ್ಕೊಂಡಿದ್ದಾಳೆ ಅಂತ, ಸ್ಟೈಲು ಈ ವಯಸ್ಸಿಗೆ. ಆ್ಯಂಡ್ ಎಲ್ಲರೂ ಒಂದು ಪ್ಲೇಸಲ್ಲಿ ಕಾಯ್ತಾ ಇರೋಣ ಅಂತ ಹೇಳಿ ಮಾತಾಡಿಕೊಂಡು ಒಂದು ಟಿ ವೆಹಿಕಲ್ನ ಮಾಡ್ಕೊಂಡಿದ್ವಿ. ಬಿಕಾಸ್ ತುಂಬ ಜನ ಇರೋದ್ರಿಂದ ಮಕ್ಕಳನ್ನೆಲ್ಲ ಕರ್ಕೊಂಡು ಕಾರಲ್ಲೇ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಟಿ ಗಾಡಿ ಮಾಡಿಕೊಂಡು ಎಲ್ಲರೂ ಫುಲ್ ಫನ್ ಮಾಡಿ ಮಕ್ಕಳೆಲ್ಲ ಸಖತ್ ಎಂಜಾಯ್ ಮಾಡಿ ಹೊರಟ್ವಿ. ಎಲ್ಲಿದೆ ಸೀಟು? ಹಾಯ್ ಹಾಯ್ ಹಾಯ್, ಎಲ್ಲ ರೆಡಿನಾ? ಲಿಪಿ ಹೆಂಗಿದೆ ಚಿನ್ನು ರೆಸಾರ್ಟ್? ಇಷ್ಟ ಆಯ್ತಾ? ಲಿಪಿ ಅಲ್ಲಿ ಹಾಯ್ ಮಕ್ಕಳ, ಇಲ್ಲಿ ನೋಡಿ. ಹಾಯ್. ಮಕ್ಕಳನ್ನೆಲ್ಲ ಒಂದು ಕಡೆ ನಿಲ್ಲಿಸಿ ಫೋಟೋ ತೆಗೆಸ್ಕೊಂಡು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಈ ಸತಿ ಗೇಮ್ಸ್ ಎಲ್ಲ ಇಟ್ಟಿದ್ವಿ. ಆ್ಯಂಡ್ ಅಪ್ಪ ಮಕ್ಕಳಂತೂ ನನಗೆ ಸಿಗಲಿಲ್ಲ ಪ್ರೈಸು, ನನಗೆ ಆ ಥರದ್ದು ಬೇಕು ಅಂತ ಅಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಬಟ್ ಈ ಸತಿ ಆರ್ಗನೈಸ್ ಮಾಡಿದವರು ಎಲ್ಲ ಮಕ್ಕಳಿಗೂ ಒಂದೇ ಥರ ತೊಗೊಂಡು ಬಂದಿದ್ರು. ಆದರೂ ಮಕ್ಕಳು ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅಲ್ವಾ. ಅಂತೂ ಮಕ್ಕಳನ್ನ ಚೆನ್ನಾಗಿ ಎಂಜಾಯ್ ಮಾಡಿಸ್ಕೊಂಡ್ವಿ. ಆ್ಯಂಡ್ ನಮಗೂ ಕೂಡ ಕೆಲವೊಂದು ಗೇಮ್ಸ್ ಇತ್ತು, ನಾವು ಗೇಮ್ಸ್ ಎಲ್ಲ ಆಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಬಟ್ ಈ ಥರ ರೆಸಾರ್ಟ್ಗಳಿಗೆಲ್ಲ ಮಕ್ಕಳನ್ನ ಕರ್ಕೊಂಡು ಹೋದಾಗ ಮಕ್ಕಳಿಗೆ ಏನಂತ ಅಂದರೆ ಇಂಡೋರ್ ಆ್ಯಕ್ಟಿವಿಟೀಸ್ಗಿಂತ ಔಟ್ಡೋರ್ ಆ್ಯಕ್ಟಿವಿಟೀಸು, ಪೂಲ್ ಆಗಿರ್ಬೋದು ಮತ್ತು ಏನು ಸ್ಲೈಡಿಂಗ್ ಆಗಿರ್ಬೋದು, ಆ ಥರದ್ರಲ್ಲಿ ಆಟ ಆಡೋಕ್ಕೆ ಇಷ್ಟ. ನನ್ನ ಮಗಳು ಮತ್ತು ನನ್ನ ಫ್ರೆಂಡ್ ಮಗಳಂತೂ ಪೂಲಲ್ಲೇ ಆಟ ಆಡ್ತಾಯಿದ್ರು. ಬಟ್ ನಾವು ಮೇಲಿರೋದು ಕೆಳಗಡೆ ಪೂಲ್ ಹತ್ರ ಇರೋದು ಅನ್ನೋದೇ ಗೊತ್ತಾಗ್ತಿರ್ಲಿಲ್ಲ. ಬಟ್ ಏನಂತ ಅಂದರೆ ನಮ್ದು ಈ ಸತಿ ಫ್ರೆಂಡ್ಸ್ ಎಲ್ಲ ಪ್ಲ್ಯಾನ್ ಮಾಡಿದ್ದು ಮಕ್ಕಳನ್ನ ಎಂಜಾಯ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಎಂಜಾಯ್ ಮಾಡಿಸ್ಬಿಟ್ಟು ಎಲ್ಲರೂ ಮನೆ ಕಡೆಗೆ ಹೊರಟ್ವಿ. ಸೊ ಇದೆಲ್ಲ ರೀಸೆಂಟಾಗಿ ಶೂಟ್ ಮಾಡ್ಕೊಂಡಿರೋ ಅಂತಹ ವ್ಲಾಗು. ಮೋನು ಫ್ರೀ ಇದ್ರು ಅಂತ ಹೇಳ್ಬಿಟ್ಟು ಹಲಸಿನ ಹಣ್ಣು ಕಟ್ ಮಾಡಿಕೊಡಿ ಅಂತ ಹೇಳಿದೆ. ಹಲಸಿನ ಹಣ್ಣಿನ ದೋಸೆ ಮತ್ತು ಸ್ವೀಟ್ ಮಾಡೋಣ ಅಂತ ಹೇಳ್ಬಿಟ್ಟು, ಬಟ್ ಹಣ್ಣು ಕಲರ್ ಇರಲಿಲ್ಲ ಅಂತ ಹೇಳ್ಬಿಟ್ಟು ಮಾಡಲಿಲ್ಲ. ಹಲಸಿನ ಹಣ್ಣು ತಿನ್ನಬೇಕು ಅಂದ್ಕೊಂಡು ಸುಮಾರು ದಿನದಿಂದ ಮೋಹನ್ ಫ್ರೆಂಡ್ ಕೊಟ್ಟು ಕಳಿಸಿದ್ರು. ಬಟ್ ಕಲ್ಲರ್ ಇಲ್ಲ, ಹುಳಿಯಾಗಿ ರುಚಿಯಾಗಿ ಸೂಪರ್ ಆಗಿದೆ. ನಾನು ಕಲ್ಲರ್ ಇದ್ದಿದ್ರೆ ಇವತ್ತು ದೋಸೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಕಲರ್ ಇದ್ದರೆ ಚಂದ ದೋಸೆ ಮಾಡೋಕ್ಕೆ. ಆಮೇಲೆ ಇನ್ನೊಂದು ಚೂರು ಹಣ್ಣಾಗಬೇಕು, ಸಾಫ್ಟಾಗಿ ಹಣ್ಣಾಗಿರಬೇಕು. ಇದು ತಿನ್ನಕ್ಕೆ ಚೆನ್ನಾಗಿದೆ. ಒಂದೇ ಒಂದು ಇದು ಏನು ಹಲಸಿನ ಹಣ್ಣಿನ ತೋಳೆ ಓಪನ್ ಆಗಲ್ಲ, ಮೋಹನ್ ಕುಯ್ಯೋದು ಅಷ್ಟು ಚೆನ್ನಾಗಿ ಕುಯ್ತಾರೆ. ಒಂದು ಕಡೆಯಿಂದ ಸೈಡಿಂದ ಕುಯ್ಕೊಂಬರೋದು. ಹಲಸಿನ ಹಣ್ಣೆಲ್ಲ ಎಷ್ಟು ಬೇಕೋ ಅಷ್ಟು ಕುಯ್ಕೊಂಡ್ವಿ. ಚಾಕು ಸ್ವಲ್ಪ ಅಂಟಾಗಿರುತ್ತೆ ಅಲ್ವಾ, ಮೋನ್ ಅದನ್ನು ಸ್ವಲ್ಪ ಈ ಥರ ಗ್ಯಾಸಿಗೆ ಬಿಸಿ ಮಾಡಿಬಿಟ್ಟು ಟಿಶ್ಯೂ ಪೇಪರಲ್ಲಿ ಒರೆಸು ಹೋಗುತ್ತೆ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ನೀವೇ ಮಾಡಿ ನಾನೊಂದು ವೀಡಿಯೋ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಇನ್ನು ಅಡುಗೆ ಮನೆ ಎಲ್ಲ ಏನೂ ಕ್ಲೀನಾಗಿರಲಿಲ್ಲ, ಹಾಗಾಗಿ ಗ್ಯಾಸ್ ಎಲ್ಲ ಹಾಗೆ ಕಾಣ್ತಾ ಇದೆ. ಆ್ಯಂಡ್ ಮನೇಲಿ ಅದೇ ನನ್ನ ಕಸಿನ್ಸ್ ಎಲ್ಲ ಇದ್ರಲ್ವ, ಎಲ್ಲರೂ ಮಲ್ಕೊಂಡಿದ್ದು ಬೆಡ್ಶೀಟ್ಸ್ ಎಲ್ಲ ಎತ್ತಕ್ಕಾಗಲ್ಲ ನನಗೆ ಕಾಟ್ನ ಅಂತ ಹೇಳಿಬಿಟ್ಟು ಹಾಗೆ ಫೋಲ್ಡ್ ಮಾಡಿ ಇಡ್ಸಿದ್ದೆ. ಮೋನ್ ಫ್ರೀ ಇದ್ರು ಅಂತ ಹೇಳಿ ಅದನ್ನು ಕೂಡ ಎತ್ತಿ ಒಳಗೆ
ಒಳಗೆ ಇಟ್ಕೊಳ್ತಾ ಇದ್ದೆ. ಆ್ಯಕ್ಚುಲಿ ಈ ಥರ ಒಳಗಡೆ ಕಾಟ್ ಎತ್ತಿ ಮಾಡಿಸ್ಕೊಂಡಿರೋದ್ರಿಂದ ತುಂಬಾ ಬೆನಿಫಿಟ್ ಅಂತ ಅನಿಸುತ್ತೆ. ಇವಾಗ ಬ್ಲ್ಯಾಂಕೆಟ್ಸು ಅಥವಾ ಯಾವುದಾದ್ರೂ ಬೇಡದೇ ಇರೋವಂತಹ ಥಿಂಗ್ಸ್ನ ಅದರೊಳಗೆ ಇಟ್ಕೊಬೋದು. ಬಟ್ ಒಂದೇನಪ್ಪ ಅಂತಂದರೆ ಕೆಲವೊಂದು ಸತಿ ಜಿರಳೆಗಳ ಕಾಟ ಇರುತ್ತೆ. ಸೊ ಜಿರಳೆಗಳ ಕಾಟನ ತಪ್ಸೋಕ್ಕೆ ಅಂತ ಹೇಳ್ಬಿಟ್ಟು ಅದು ಒಂದು ಜಿರಳೆದು ಒಂದು ಸ್ಟಿಕ್ ಥರ ಬರುತ್ತೆ, ಬಾಲ್ ಮಾಡಿಬಿಟ್ಟು ಅದನ್ನು ಅಂಟಿಸೋದು. ಹಾಗಾಗಿ ಅದನ್ನೆಲ್ಲ ಕಡೆ ಕಾರ್ನರಲ್ಲಿ ಅಂಟಿಸಿರ್ತೀನಿ ನಾನು. ಹಾಗಾಗಿ ಒಳಗಡೆ ಏನು ಜಿರಳೆ ಹೋಗಲ್ಲ, ನೀಟಾಗಿ ಮೇಂಟೈನ್ ಆಗ್ತಾ ಇರುತ್ತೆ. ಆ್ಯಕ್ಚುಲಿ ಹಾಲಿಡೇಸಿಂದನೂ ಲಿಪಿ ರೂಮು ಫುಲ್ಲು ಮಕ್ಕಳೆಲ್ಲ ಅದೇ ರೂಮಲ್ಲಿ ಸೇರ್ಕೊಂಡು ಕುಣಿದು ಒಂದು ಬ್ಲ್ಯಾಂಕೆಟ್ಸ್ನೂ ಚೇಂಜ್ ಮಾಡಿರಲಿಲ್ಲ. ಆಟ ಆಡಲಿ ಒಟ್ಟಿಗೆ ಚೇಂಜ್ ಮಾಡೋಣ ಅಂತ ಹೇಳಿ ಕಂಪ್ಲೀಟಾಗಿ ಡಸ್ಟ್ ಆಗಿಬಿಟ್ಟಿತ್ತು ಅಂತ ಹೇಳಿಬಿಟ್ಟು ಕ್ಲೀನ್ ಮಾಡೋಣ ಅಂತ ಹೇಳಿ ಕ್ಲೀನ್ ಮಾಡ್ತಾ ಇದ್ದೆ. ತುಂಬ ದಿನದಿಂದ ನನಗೂ ಸುಸ್ತು ಅಂತ ಹೇಳ್ಬಿಟ್ಟು ಏನೂ ಕ್ಲೀನ್ ಮಾಡೋಕ್ಕಾಗಿರಲಿಲ್ಲ. ಆ್ಯಂಡ್ ವಾಯ್ಸ್ ಕೊಡೋಣ ಅಂತ ಅಂದ್ಕೊಳ್ತಾ ಇದ್ದೆ, ಉಫ್ ಅನ್ನಂಗೆ ಆಗ್ತಾಯಿತ್ತು. ಮೇ ಬಿ ಇವಾಗ ಪ್ರೆಗ್ನೆನ್ಸಿಲಿ ಹೆಂಗೆ ಸುಸ್ತಾಗುತ್ತೆ ಅಂತ ಅನಿಸುತ್ತೆ, ಮಾತಾಡೋಕ್ಕೆ ಆಗಲ್ಲ ನನಗೆ ಕಂಟಿನ್ಯೂಯಸ್ ಆಗಿ. ಹಾಗಾಗಿ ವಾಯ್ಸ್ ಕೊಟ್ಬಿಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕೆಲವೊಂದು ಸತಿ ಡೈರೆಕ್ಟಾಗಿ ಮಾತಾಡಿದ್ರೆ ನನಗೂ ಟೈಮ್ ಸೇವ್ ಆಗುತ್ತೆ ವೀಡಿಯೋ ಎಡಿಟ್ ಮಾಡಲಿಕ್ಕೆ, ಬಟ್ ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಟ್ ಕಂಟಿನ್ಯೂಯಸ್ ಆಗಿ ನಿಜವಾಗ್ಲೂ ನಂಗೆ ಮಾತಾಡೋಕ್ಕೆ ಆಗಲ್ಲ, ಸುಸ್ತು ಅಂತ ಅನಿಸುತ್ತೆ. ಒಬ್ಬೊಬ್ಬರು ಬಾಡಿ ಒಂದೊಂದು ಥರ ಇರುತ್ತೆ ಅಲ್ವಾ. ಹಾಗಾಗಿ ಇವತ್ತು ಒಂದಿನ ಕ್ಲೀನ್ ಮಾಡಿಕೊಂಡ್ರೆ 2 ದಿನ ನೀಟಾಗಿ ರೆಸ್ಟ್ ಮಾಡೋಣ, ಇನ್ನೇನು ಕೆಲಸನೂ ಬೇಡ, ಆಮೇಲೆ ನಮ್ಮ ರೂಮ್ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಲಿಪಿದು ಥಿಂಗ್ಸ್ ಏನಿತ್ತು ಎಲ್ಲ ತೆಗೆದು ಅವಳಿಗೆ ನೀಟಾಗಿ ಆರ್ಗನೈಸ್ ಮಾಡಿ ಕೊಡ್ತಾ ಇದ್ದೆ. ಆ್ಯಂಡ್ ನನಗೆ ಲಿಪಿ ಪ್ರೆಗ್ನೆನ್ಸಿಯಲ್ಲಿ ಎಷ್ಟು ಆರಾಮಾಗಿದ್ದೆ ಅಂತ ಅಂದರೆ, ನಾನಲ್ಲಿ ರೆಂಟಿಗಿದ್ವಿ ಅಲ್ವಾ ಹಾಸನಲ್ಲಿ, ಆಂಟಿ ಮನೇಲಂತೂ ನಾನು ಕಾಲೇಜಿಗೆ ಹೋಗಿ ಬಂದರೆ ಆಂಟಿ ಮನೇಲಿ ಊಟ, ಇನ್ನೊಂದು ಆಂಟಿ ಮನೇಲಿ ತಿಂಡಿ ತಿಂದ್ಕೊಂಡು ಒಂಥರ ಜಾಲಿಯಾಗಿದ್ದೆ. ಏನಾದ್ರು ತಿನ್ನಬೇಕು ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದೆ, ಆಂಟಿ ನಂಗೆ ಏನಾದ್ರು ತಿನ್ನಬೇಕು ಅನ್ನಿಸ್ತಿದೆ ಅಂತ ಹೇಳಿಬಿಟ್ಟು. ಇವಾಗ ನನ್ನ ಮಗಳು ಹಂಗೆ ಹೇಳ್ತಾಳೆ, ನಂಗೆ ಅಮ್ಮ ಏನಾದ್ರು ತಿನ್ನಕ್ಕೆ ಕೊಡು ಅಂತ ಹೇಳಿ. ಸೊ ಒಂಥರ ಆರಾಮಾಗಿ ತಿನ್ಕೊಂಡಿದ್ದೆ. ಬಟ್ ಇಲ್ಲಿ ನಾನೇ ಮಾಡ್ಕೊಬೇಕು. ಬಟ್ ಒಂದೊಂದು ಸತಿ ಅಮ್ಮ ಸಂಜೆ ಟೈಮ್ ಬರ್ತಾರೆ, ಸಂಜೆ ಟೈಮ್ ಬಂದಾಗ ಅಮ್ಮ ಏನಾದರೂ ಬಿಸಿಯಾಗಿ ಮಾಡಿಕೊಡಿ ಅಂದರೆ ರೊಟ್ಟಿ, ಉಪ್ಪಿಟ್ಟು ಆ ಥರದ್ದೇನಾದರೂ ಮಾಡಿಕೊಡ್ತಾರೆ. ಒಂಥರ ಮೆಮೊರೀಸ್ ಎಲ್ಲ ಇವತ್ತು ನೆನಪಾಗ್ತಾ ಇತ್ತು ನನಗೆ. ಸ್ಟಡಿ ಟೇಬಲ್ ಮೇಲಂತೂ ಲಿಪಿ ಫುಲ್ ಬರ್ದು ಗಲೀಜು ಮಾಡಿರೋದು ಮಕ್ಕಳ ಜೊತೆ ಸೇರಿಕೊಂಡು. ಅದು ಯಾಕೋ ಅದು ಹೋಗ್ತಾ ಇಲ್ಲ, ಏನ ಹಾಕಿ ಕ್ಲೀನ್ ಮಾಡಬೇಕು ನೋಡಬೇಕು. ಸಪೋಸ್ ಏನಾದ್ರು ಹಾಕಿ ಕ್ಲೀನ್ ಮಾಡಿದ್ರೆ ಆ ಡ್ಯೂಕೋ ಪೇಂಟ್ ಏನಾದರೂ ಪೀಲ್ ಆಗಿಬಿಡುತ್ತಾ ಅಂತ ಹೇಳ್ಬಿಟ್ಟು ಅದನ್ನು ಹಾಗೆ ಬಿಟ್ಟಿದ್ದೀನಿ. ಮೋಹನ್ ಹತ್ರ ಒಂದು ಸತಿ ಕೇಳಿ ಕ್ಲೀನ್ ಮಾಡೋಣ ಅಂತ ಹೇಳಿ. ಯಪ್ಪ ಹೆಂಗಾಗಿತ್ತು ಧೂಳು ಅಂದರೆ ಮನೇನ ಇದು ಅನ್ನೋಷ್ಟು ಧೂಳಾಗ್ಬಿಟ್ಟಿತ್ತು. ಆ ಥರ ಮಾಡಿಟ್ಬಿಟ್ಟಿದ್ವು ಮಕ್ಳುಗಳೆಲ್ಲ ಸೇರ್ಕೊಂಡು ಕುಣಿದು. ಅದ್ರ ಜೊತೆಗೆ ನಮ್ಮ ಲಿಪಿನೇ ಸ್ವಲ್ಪ ಕಿತಾಪತಿ ಜಾಸ್ತಿ, ಅದನ್ನ ಎಳೆಯೋದು ಇದನ್ನ ಎಳೆಯೋದು ಅಂತ ಹೇಳಿ. ಸೊ ಲಿಪಿ ರೂಮ್ನ ಕ್ಲೀನ್ ಮಾಡ್ಕೊಂಡಾಯಿತು. ಆ್ಯಂಡ್ ಸೋಫಾ ಪಿಲ್ಲೋ ಕವರ್ಸ್ದು ತೆಗ್ದಿರಲಿಲ್ಲ. ಆಲ್ಮೋಸ್ಟ್ ಹಾಲಿಡೇಸ್ ಸ್ಟಾರ್ಟ್ ಆದಾಗಿಂದನೂ ತೆಗ್ದಿರಲಿಲ್ಲ, ಯಾಕಂದರೆ ಕುಣಿಯೋದು, ಹತ್ತೋದು, ನೆಲಕ್ಕೆ ಹಾಕೋದು ಎಲ್ಲ ಮಾಡ್ತಾಳಲ್ವ ಅಂತ ಹೇಳಿ. ಸ್ಕೂಲ್ ಸ್ಟಾರ್ಟ್ ಆಗಿದ ತಕ್ಷಣ ಕಂಪ್ಲೀಟಾಗಿ ಒಂದೊಂದೇ ಕ್ಲೀನ್ ಮಾಡ್ಕೊಂಡು ಬರ್ತಾಯಿದ್ದೀನಿ. ಸಾಮಾನ್ಯ ಚಿಕ್ಕ ಮಕ್ಕಳಿರೋ ಮನೇಲಿ ಹೀಗೆ ಪಿಲ್ಲೋದಲ್ಲಿ ಆಟಾಡೋದು, ತುಣಿಯೋದು ಹೀಗೇನೆ. ಆ್ಯಂಡ್ ಬೆಳಗ್ಗೆ ಒಂದೊಂದು ಸತಿ ನಾನು ಬೇಗ 5:45 ಎದ್ಬಿಟ್ರೆ ಅವಳು ಎಚ್ಚರ ಆಗಿಬಿಡುತ್ತಲ್ಲ, ಎದ್ಬಿಡ್ತಾಳೆ. ಹಾಗೆ ಸೋಫಾ ಮೇಲೆ ಮಲ್ಕೊಂಡ್ಬಿಡ್ತಾಳೆ ಬ್ಲ್ಯಾಂಕೆಟ್ ಹಾಕ್ಕೊಂಡು. ಹಾಗಾಗಿ ಅದು ಕೂಡ ಅಲ್ಲೇ ಇಟ್ಟಿದ್ಲು ಅಂತ ಹೇಳಿ ಫೋಲ್ಡ್ ಮಾಡಿ ಎತ್ತಿಡ್ತಾ ಇದ್ದೆ. ಆಲ್ಮೋಸ್ಟ್ ಇಷ್ಟೊಂದು ಕೆಲಸ ಮಾಡಿ ನಾನು ಪ್ರೆಗ್ನೆನ್ಸಿ ಆದಾಗಿಂದನೂ ಮಾಡೇ ಇರಲಿಲ್ಲ ಅನಿಸುತ್ತೆ. 3 ಮಂತ್ ಅಂತೂ ಮಾಡೇ ಇಲ್ಲ ಬಿಡಿ. ಬರೀ ವಾಮಿಟ್ ಮಾಡೋದು, ತಿನ್ನೋದು, ವಾಮಿಟ್ ಮಾಡೋದು, ಮಲಗೋದು ಇದೇ ಮಾಡ್ತಾಯಿದ್ದೆ. ಇವತ್ತು ಒಂಥರ 5 ಮಂತ್ಸ್ ಕಂಪ್ಲೀಟ್ ಆದಮೇಲೆ ಒಂಥರ ಧೈರ್ಯ ಇರುತ್ತೆ ಅಲ್ವಾ. ಹಾಗಾಗಿ ಎಲ್ಲದೂ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡ್ತಾಯಿದ್ದೆ. ಮನೆ ಯಾವಾಗಲೂ ನಾವು ಕ್ಲೀನಾಗಿ ಇಟ್ಕೊಂಡಷ್ಟು ನಮ್ಮ ಮನಸ್ಸು ಕ್ಲೀನಾಗಿರುತ್ತೆ, ನಾವು ಕ್ಲೀನಾಗಿರ್ತೀವಿ ಅಂತ ಫೀಲ್ ಆಗುತ್ತೆ. ಹಾಗಾಗಿ ನಂಗೆ ಸ್ವಲ್ಪ ಯಾವಾಗಲೂ ಡಸ್ಟಿಂಗ್ ಮಾಡೋದು, ಕ್ಲೀನ್ ಮಾಡೋದೇ ಒಂಥರ ಇಷ್ಟ. ಆದರೂ ರೂಮ್ಗಳಲ್ಲೆಲ್ಲ ಬಟ್ಟೆ ಫೋಲ್ಡ್ ಮಾಡೋಕ್ಕೆ ಮಾತ್ರ ಲೇಸಿನೆಸ್ಸು, ಎಲ್ಲದು ಹಂಗಂಗೆ ಬಿಸಾಕಿರ್ತೀನಿ. ಒಂದೊಂದು ದಿನ ಏನಾದರೂ ತುಂಬ ಆರಾಮಾಗಿದ್ದೀನಿ ಅಂತ ಅಂದಾಗ ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇರ್ತೀನಿ. ಆ್ಯಂಡ್ ಲಿಪಿಗೆ ಎಷ್ಟನೇ ಕ್ಲಾಸು, ಎಷ್ಟು ವರ್ಷ ಅಂತ ಕೇಳ್ತಾಯಿದ್ರಿ. ಲಿಪಿ ಇವಾಗ 2nd ಸ್ಟ್ಯಾಂಡರ್ಡು, ಅವಳಿಗೆ ಇವಾಗ 7 ಇಯರ್ಸು. ಆ್ಯಕ್ಚುಲಿ ಒಂದು ಸತಿ ಅನ್ನಿಸ್ತಾ ಇತ್ತು ನಾನು ತುಂಬ ಬೇಗ ಮಗು ಮಾಡ್ಕೊಂಡಿದ್ರೆ ಲಿಪಿ ಜೊತೆನೇ ಮಗು ಬೆಳೆದ್ಬಿಡ್ತಿತ್ತೇನೋ ಅಂತ ಅನ್ನಿಸ್ತಾ ಇತ್ತು. ಬಟ್ ಇವಾಗ ಅನ್ನಿಸ್ತಾ ಇದೆ ಇಲ್ಲ ಇದು ಕರೆಕ್ಟ್ ಟೈಮು. ಬಿಕಾಸ್ ಲಿಪಿ ಸ್ಕೂಲಿಗೆ ಹೋಗಿಬಿಟ್ರೆ ಮಾರ್ನಿಂಗ್ 7:30 ಹೋದರೆ ಸಂಜೆ 5 o'clock ಬರ್ತಾಳೆ. ಸೊ ಬೇಬಿ ಆದ್ರೂ ನಾನು ಆರಾಮಾಗಿ ರೆಸ್ಟ್ ಮಾಡ್ಬೋದು, ಅಂದರೆ ಲೈಕ್ ನನ್ನ ಕೆಲಸಗಳನ್ನ ನಾನು ಮಾಡ್ಕೊಬೋದು ಅಂತ ಇವಾಗ ಅನ್ನಿಸ್ತಾ ಇದೆ. ಲಿಪಿ ಮನೇಲಿದ್ದರೆ ಫುಲ್ಲು ಕಿತಾಪತಿ ಮಾಡೋದು, ಹಠ ಮಾಡೋದು, ನನಗೆ ಬೋರ್ ಆಗ್ತಿದೆ ಅನ್ನೋದು, ಆ ಥರ ಎಲ್ಲ ಮಾಡ್ತಾಳೆ. ಮೊನ್ನೆ ಅಂತೂ ಫುಲ್ಲು ಅಮ್ಮ ಇವಾಗಲೇ ಬೇಬಿನ ಹೋಗಿ ತಗೊಬರೋಣ ಹಾಸ್ಪಿಟ್ಲಿಗೆ, ಬಾ ಅಮ್ಮ, ನೀನು ಯಾಕೆ ಇಷ್ಟು ಲೇಟಾಗಿ ಬೇಬಿ ತರಿಸ್ತಾ ಇದೆಯಾ, LKGಲೇ ಬೇಬಿ ತರಿಸ್ಬೇಕಿತ್ತು, UKGಲೇ ತರಿಸ್ಬೇಕಿತ್ತು, ನಂಗೆ ಬೋರ್ ಆಗ್ತಾಯಿದೆ ಗೊತ್ತಾ ಅಮ್ಮ ಅಂತ ಹೇಳಿಬಿಟ್ಟು ಇವಾಗ ಹಳ್ಳಕ್ಕೆ ಸ್ಟಾರ್ಟ್ ಮಾಡೋದು. ಅಂದರೆ ಲೈಕ್ ಅವಳಿಗೊಂಥರ ಏನೋ ಎಕ್ಸ್ಟ್ರಾ ಫೀಲಿಂಗ್ ಥರ ಟ್ರೀಟ್ ಮಾಡ್ತಾಳೆ ನನ್ನನ್ನು ನೋಡಿದ್ರೆ.
ಆ್ಯಂಡ್ ಮೊದಲು ಥರ ಹಠನೇ ಮಾಡಲ್ಲ ಲಿಪಿ ಇವಾಗ. ಮಗಳೇ ಈ ತಿಂಡಿ ಮಾಡಿದ್ದೀನಿ ಅಂದರೆ ಓಕೆ ಅಮ್ಮ ಅಂತಾಳೆ, ಮಗಳೇ ನಂಗೆ ಎತ್ಕೊಳ್ಳೋಕ್ಕಾಗಲ್ಲ ಅಂತ ಅಂದರೆ ಓಕೆ ಅಂತಾಳೆ. ಒಂಥರ ಖುಷಿ ಆಗುತ್ತೆ ಅವಳ ಬಿಹೇವಿಯರ್ನ ನೋಡಿದ್ರೆ ನನಗೆ. ಬಟ್ ನಾವೇನಂತ ಅಂದರೆ ಮಕ್ಕಳನ್ನ ಇವಾಗಿಂದನೇ ಬೆಳೆಸುವಾಗ ತಲೆಗೆ ತುಂಬಬೇಕು, ಮಗಳೇ ಅದು ಈ ಥರ ಇರುತ್ತೆ, ಹೀಗೆ ನೀನು ಹೀಗೆ ಬಿಹೇವ್ ಮಾಡಬೇಕು ಅಂತ ಹೇಳಿ. ನಮ್ಮನೇಲಿ ಲಿಪಿ ನಂಗೆ ಸ್ವಲ್ಪ ಹೆದರಲ್ಲ, ಮೋಹನ್ ಏನಾದರೂ ಒಂಚೂರು ಅಂದರೆ ಹೆದರುತ್ತಾಳೆ, ಇಲ್ಲ ಅಂದರೆ ನನಗೆ ಬಗ್ಸೋಕ್ಕಾಗಲ್ಲ. ಬಟ್ ಅವ್ರು ಹೊಡೆಯಲ್ಲ, ಮಾತೆಲ್ಲ ಎದುರಿಸೋದ್ರಿಂದ ಒಂಚೂರು ಅವಳನ್ನ ಕಂಟ್ರೋಲ್ ಆಗಿ ಇಟ್ಕೊಬೋದು. ಆ್ಯಂಡ್ ಮನೇಲೂ ಅಷ್ಟೇ ಆವಾಗವಾಗ ಸಿಂಕ್ ಆಗಿರ್ಬೋದು, ಟ್ಯಾಪ್ ಆಗಿರ್ಬೋದು ನೀಟಾಗಿ ಉಜ್ಜಿ ಕ್ಲೀನ್ ಮಾಡಿಕೊಂಡ್ರೆ ಹಳೆ ಕರೆ ಏನಿರುತ್ತೆ ಅದು ನಿಲ್ಲಲ್ಲ. ನಾನು ಆಲ್ಮೋಸ್ಟ್ ತುಂಬ ದಿನದಿಂದ ಉಜ್ಜಿರಲಿಲ್ಲ, ಚೂರು ಹಳೆ ಕರೆ ನಿಂತಂಗಾಗಿತ್ತು ಅಂತ ಹೇಳಿ ಇವತ್ತೆಲ್ಲ ಚೆನ್ನಾಗಿ ಉಜ್ಕೊಂಡು ಕ್ಲೀನ್ ಮಾಡಿದ್ದೀನಿ. ಬೆಳಗ್ಗೆ ತಕ್ಷಣವೇ ಇವತ್ತು ಕೆಲಸ ಸ್ಟಾರ್ಟ್ ಮಾಡ್ಕೊಂಡು ಬಿಟ್ಟಿದ್ದೀನಿ. ಇದು ಆ್ಯಕ್ಚುಲಿ ನನಗೆ ಗಿಫ್ಟ್ ಕೊಟ್ಟಿದ್ರಲ್ಲ, ಅದು ಬ್ಯಾಂಬೋ ಪ್ಲಾಂಟು ಇಷ್ಟು ಚೆನ್ನಾಗಿ ಗ್ರೋ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ನಂಗೆ ತುಂಬಾ ಖುಷಿ ಆಯಿತು. ಆ್ಯಂಡ್ ಮೊನ್ನೆ ಹೋದಾಗ ಇದಕ್ಕೆ ಕೆಳಗಡೆ ಒಂದು ಪ್ಲೇಟ್ ಇರಲಿಲ್ಲ ಚೆನ್ನಾಗಿರೋದು, ಹಾಗಾಗಿ ನರ್ಸರಿಗೆ ಹೋಗಿದ್ದೆ ಅಲ್ವಾ, ಈ ಪ್ಲೇಟ್ ಕೂಡ ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು. ಮತ್ತು ಅದರಲ್ಲಿ ಹೆಂಗೆ ನೀರಿರಬೇಕು ಅಂತ ಅಂದರೆ ಆ ರೂಟ್ಸ್ ಏನಿರುತ್ತೆ, ರೂಟ್ಸಿಗೆ ಮಾತ್ರ ನೀರು ಟಚ್ ಆಗಬೇಕು. ಆ್ಯಂಡ್ ಅಟ್ಲೀಸ್ಟ್ ಒಂದು ವಾರಕ್ಕೆ ಒಂದು ಸತಿ ಈ ಥರ ವಾಶ್ ಮಾಡಿಕೊಂಡು ನೀರನ್ನ ಚೇಂಜ್ ಮಾಡ್ತಾ ಇದ್ದರೆ ಆ ಒಂದು ಪ್ಲಾಂಟು ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಹೆಸರು ಕಾಳನ್ನ ಮೊಳಕೆ ಕಟ್ಟಿ ಸಾಂಬಾರು ಮಾಡೋಣ ಅಂತ ಹೇಳಿ ಎತ್ತಿಡ್ತಾ ಇದ್ದೆ. ಆ್ಯಕ್ಚುಲಿ ಲಿಪಿಗೆ ಹೆಸರು ಕಾಳು ಮೊಳಕೆ ಕಟ್ಟಿದ ಸಾಂಬಾರು, ಅದಕ್ಕೆ ತರಕಾರಿ ಎಲ್ಲ ಹಾಕಿ ಮಾಡಿದ್ರೆ ತುಂಬ ಇಷ್ಟ ಆಗುತ್ತೆ. ಅದರ ಜೊತೆಗೆ ರೊಟ್ಟಿ ಹಾಕಿ ಬೆಣ್ಣೆನೋ ತುಪ್ಪನೋ ಕೊಟ್ಟರೆ ತುಂಬ ಇಷ್ಟಪಡ್ತಾಳೆ. ನೆಕ್ಸ್ಟ್ ಡೇಗೂ ಅದನ್ನೇ ಕೊಡು ಅಂತ ಕೇಳ್ತಾಳೆ. ಕೆಲವೊಂದು ಸತಿ ಅದಕ್ಕೆ ನಾನು ದಾಳಿಂಬೆ ಮತ್ತು ಕ್ಯಾರೆಟ್ ತುರಿ ಎಲ್ಲ ಹಾಕ್ಕೊಡ್ತೀನಿ. ಇವಾಗ ಸ್ವಲ್ಪ ಮಳೆಗಾಲ ಆಗಿರೋದ್ರಿಂದ ಚಳಿ ಅನಿಸುತ್ತಲ್ವ, ಮಧ್ಯಾಹ್ನಕ್ಕೆ ತಿನ್ನೋಕ್ಕೆ ಚೆನ್ನಾಗಲ್ಲ ಅಂತ ಹೇಳ್ಬಿಟ್ಟು ಅವಳಿಗೆ ಕೊಡ್ತಾ ಇಲ್ಲ. ಸೊ ಇವತ್ತಂತೂ ಒಂಥರ ಫುಲ್ ಸ್ಯಾಟಿಸ್ಫ್ಯಾಕ್ಷನ್ ಡೇ ಅಂತಲೇ ಹೇಳ್ಬೋದು. ಕಂಪ್ಲೀಟಾಗಿ ಪ್ರತಿಯೊಂದನ್ನು ಉಜ್ಜಿ ಎಲ್ಲ ಕ್ಲೀನ್ ಮಾಡಿಕೊಂಡು ನೀಟಾಗಿ ಇಟ್ಕೊಂಡಿದ್ದೀನಿ. ನೀವು ಅಬ್ಸರ್ವ್ ಮಾಡಿ ಬೇಕಿದ್ರೆ, ನಾವೇನಾದರೂ ಮನೇಲಿ ಬಟ್ಟೆ ಮಡ್ಚಿಲ್ದೇ ಇದ್ದರೆ, ಬಟ್ಟೆ ವಾಷಿಗೆ ಹಾಕಿಲ್ಲ ಅಂದರೆ, ಕೆಲಸ ಆಗಿಲ್ಲ ಅಂದರೆ ಒಂಥರ ಪೀಸ್ಫುಲ್ಲಾಗೇ ಇರೋಕ್ಕಾಗಲ್ಲ. ಅಯ್ಯೋ ಕೆಲಸ ಆಗಿಲ್ವಲ್ಲ ಅನ್ನಿಸ್ತಾ ಇರುತ್ತೆ. ಇಷ್ಟೆಲ್ಲ ಕೆಲಸ ಮಾಡ್ಕೊಂಡ್ಮೇಲೆ ಹಬ್ಬ ಒಂಥರ ರಿಲ್ಯಾಕ್ಸ್ ಆಗಿ ನೆಮ್ಮದಿಯಾಗಿ ಕೂತ್ಕೊಳ್ತೀವಿ. ಬಟ್ ಕಿಚನಲ್ಲಿ ಏನು ಅಂತ ಅಂದರೆ ಗ್ಲಾಸ್ ಬಾಕ್ಸ್ಗಳೆಲ್ಲ ಇಟ್ಕೊಂಡಿರ್ತೀವಲ್ವ, ಅದನ್ನು ಅಟ್ಲೀಸ್ಟ್ ನಾವು ವಾರಕ್ಕೆ ಒಂದು ಸತಿ ವೈಪ್ ಮಾಡಿಕೊಂಡ್ರೆ ಜಿಡ್ಡಾಗಿರ್ಬೋದು ಏನೂ ಕೂರಲ್ಲ. ಹಾಗಾಗಿ ನೀಟಾಗಿ ಅವಾಗವಾಗ ಫ್ರೀ ಇದ್ದಾಗ ವೈಪ್ ಮಾಡ್ಕೊಳ್ತಾನೆ ಇರ್ತೀನಿ. ಆ್ಯಂಡ್ ಈ ಮಿಕ್ಸಿ ಹೆಂಗಿದೆ ಅಂತ ಕೇಳ್ತಾ ಇದ್ರಿ ತುಂಬ ಜನ. ಆ್ಯಕ್ಚುಲಿ ನಂಗೆ ತಗೊಳ್ಳೋಕೆ ಹೋದಾಗಲೇ ನಂಗೆ ಇದ್ರ ಬ್ರ್ಯಾಂಡ್ ಮೇಲೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಯಾಕಂದರೆ ಇದು ಬೇರೆದೆಲ್ಲ ಚೆನ್ನಾಗಿರುತ್ತೆ ಈ ಬ್ರ್ಯಾಂಡಲ್ಲಿ, ಮಿಕ್ಸಿ ಬಂದುಬಿಟ್ಟು ನಾನು ಬೇಡ ಅಂತ ಅಂದ್ಕೊಳ್ತಾ ಇದ್ದೆ. ಬಟ್ ಮೋನೆ ತಗೋ ಏನಾಗಲ್ಲ ಅಂತ ಅಂದರು ಅಂತ ತೊಗೊಂಡೆ. ಬಟ್ ತುಂಬ ಚೆನ್ನಾಗಿ ಗ್ರೈಂಡ್ ಆಗಲ್ಲ, ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಗ್ರೈಂಡ್ ಆಗುತ್ತಲ್ವ, ಕಂಪ್ಯಾರಿಟಿವ್ಲಿ ಇದಷ್ಟು ಚೆನ್ನಾಗಿ ಗ್ರೈಂಡ್ ಆಗಲ್ಲ. ಹಾಗಾಗಿ ರೀಸೆಂಟಾಗಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಳ್ತಾನೆ ಇದ್ದೀನಿ, ಬಟ್ ಚೇಂಜ್ ಮಾಡೋಕ್ಕಾಗಿಲ್ಲ. ನನಗಂತೂ ಪ್ರೆಗ್ನೆನ್ಸಿಯಲ್ಲಿ ನೆಕ್ಕು ತುಂಬಾ ಕಪ್ಪಾಗಿದೆ. ಅದಕ್ಕೆ ಏನು ಮಾಡ್ತೀನಿ ಅಂದರೆ 1 ಸ್ಪೂನ್ ಶುಗರು, 1.5 ಸ್ಪೂನಷ್ಟು ಕಾಫಿ ಪೌಡರ್ನ ಹಾಕ್ಕೊಂಡು ಮಿಕ್ಸಿಯಲ್ಲಿ ಸಣ್ಣಕ್ಕೆ ಗ್ರೈಂಡ್ ಮಾಡ್ಕೊಳ್ತೀನಿ. ಸಣ್ಣಕ್ಕೆ ಗ್ರೈಂಡ್ ಮಾಡಿಕೊಂಡು ಕೊಕೊನಟ್ ಆಯಿಲ್ ಇರುತ್ತಲ್ವ ಮನೇಲಿ, ನೀವು ಅದನ್ನು ಒಂದು 3ರಿಂದ 4 ಸ್ಪೂನ್ ಹಾಕ್ಕೊಳ್ಳಿ. ಪುಡಿ ಥರ ಆಗಬೇಕು, ಅಂದರೆ ನಾವು ಸ್ಕ್ರಬ್ ಮಾಡೋ ಥರ ಆಗಬೇಕು. ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ, ಯಪ್ಪ ನೆಕ್ಕು ಎಷ್ಟು ಕಪ್ಪಾಗಿದೆ ಅಂತ ಅಂದರೆ ನನಗೇ ಅನಿಸ್ತಾ ಇದೆ ಹೆಂಗಪ್ಪ ಇದನ್ನು ಹೋಗಿಸ್ಕೊಳೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ಈ ಥರ ವೀಕ್ಲಿ ಒನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಕ್ಚುಲಿ ಒಳ್ಳೆ ರಿಸಲ್ಟೇ ಬರುತ್ತೆ. ಅದನ್ನು ಹಾಕಿ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊಬೇಕು. ನೆಕ್ಕನ್ನು ಚೆನ್ನಾಗಿ ಸ್ಕ್ರಬ್ ಮಾಡಿಕೊಂಡು ಒಂದು 5 to 10 ಮಿನಿಟ್ಸು, ಅದು ತರಿ ಇದ್ದರೆ ಚೆನ್ನಾಗಿ ಸ್ಕ್ರಬ್ ಆಗುತ್ತೆ. ಸ್ಕ್ರಬ್ ಮಾಡಿಕೊಂಡು ಮುಖಕ್ಕೆ ಕೈಗೆ ಎಲ್ಲ ಹಾಕ್ಕೊಂಡು ವಾಶ್ ಮಾಡಿಕೊಂಡ್ರೆ ವಾರಕ್ಕೆ ಒಂದು ಸತಿ ಗ್ರ್ಯಾಜುಯಲಿ, ಕೆಲವರಿಗೆ ಪ್ರೆಗ್ನೆನ್ಸಿಯಲ್ಲಿ ನೆಕ್ ಕಪ್ಪಗಿರುತ್ತೆ ಅಲ್ವಾ, ಅದು ಕಡಿಮೆ ಆಗುತ್ತೆ. ನನಗಂತೂ ರಿಸಲ್ಟ್ ಸಿಕ್ಕಿದೆ. ಸೊ ಅದಾದಮೇಲೆ ಮಧ್ಯಾಹ್ನದ ಊಟಕ್ಕೆ ಇವತ್ತು ಅಮ್ಮ ಸಾಂಬಾರನ್ನ ಕೊಟ್ಟು ಕಳಿಸಿದ್ರು. ಬಸಳೆ ಸೊಪ್ಪಿನ ಸಾಂಬಾರನ್ನ ಮಾಡಿಬಿಟ್ಟು ನಾನೆಲ್ಲ ಕೆಲಸ ಮಾಡ್ಕೊಳ್ತಾ ಇದ್ನಲ್ಲ ಅಂತ ಹೇಳಿ ಸಾಂಬಾರಂತೂ ಸೂಪರಾಗಿ ಮಾಡಿದರು. ಅದರ ಜೊತೆಗೆ 2 ನಾಟಿ ಕೋಳಿ ಮೊಟ್ಟೆನ ಬೇಯಿಸ್ಕೊಂಡು, ಮಾವಿನ ಹಣ್ಣು, 1 ಉಪ್ಪಿನಕಾಯಿನ ತಿಂದು ಸಿಂಪಲ್ಲಾಗಿ ಮಧ್ಯಾಹ್ನದ ಊಟನ ಮುಗಿಸ್ಕೊಳ್ತೀನಿ. ಸಾಮಾನ್ಯವಾಗಿ ಒಂದೊಂದು ದಿನ ಮೆಂತೆ ಮುದ್ದೆ ಮಾಡ್ಕೊಳ್ತೀನಿ, ಒಂದೊಂದು ದಿನ ರಾಗಿ ಮುದ್ದೆನ ಮಾಡ್ಕೊಳ್ತೀನಿ. ಆ್ಯಕ್ಚುಲಿ ತುಂಬ ದಿನ ಆಗಿಬಿಟ್ಟಿತ್ತು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು. ಆಲ್ಮೋಸ್ಟ್ ನನಗೆ 3 months ನನಗೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗಿದೆ ಎಷ್ಟು ಅಂತಲೂ ಕೇಳ್ತಾ ಇದ್ರಿ ಅಲ್ವಾ. ಇಂಪು ಮದುವೆ ಆಗಿದ್ದು Feb 12th ಅಲ್ವಾ. ಆ್ಯಕ್ಚುಲಿ ಇಂಪು ಮದುವೆ ಆದಮೇಲೆ ನಾನು ಸುಮ್ಮನೆ ಹಾಗೆ ಮನೇಲಿ ಚೆಕ್ ಮಾಡಿಕೊಂಡೆ. ಚೆಕ್ ಮಾಡಿದಾಗ ಕನ್ಫರ್ಮ್ ಅಂತ ತೋರಿಸ್ತು. ಚೆಕಪ್ ಮಾಡ್ತೀವಿ ಅಲ್ವಾ ಯೂಶಲಿ ಆ ಪ್ರೆಗ್ನೆನ್ಸಿ ಚೆಕಪ್ ಕಿಟ್ಟಲ್ಲಿ. ಬಟ್ ನಾನು ಇಂಪು ಮದುವೆ ಆದಮೇಲೆ ಹಾಸ್ಪಿಟಲಿಗೆ ಹೋಗೋಣ ಅಂತ ಹೇಳಿಬಿಟ್ಟು ಆರಾಮಾಗಿ ಅವಳ ಮದುವೆಲಿ ಚೆನ್ನಾಗಿ ಓಡಾಡ್ಕೊಂಡಿದ್ದೆ.
ಹೋಗಿದ್ದೆ, ಯಾರಿಗೂ ಹೇಳಿರಲಿಲ್ಲ ನಾನು. ಅಮ್ಮಂಗೆಲ್ಲ ಆಮೇಲೆ ಹೇಳಿದೆ, ಇಲ್ಲ ಮದುವೆಲೆಲ್ಲ ಓಡಾಡಕ್ಕೆ ಬಿಡಲ್ಲ ಅಂತ ಹೇಳಿಬಿಟ್ಟು. ಅಂತೂ ಆರಾಮಾಗಿ ಮದುವೆ ಎಲ್ಲ ಮುಗಿಸ್ಕೊಂಡೆ. ಯಾಕಂದರೆ ಲಿಪಿ ಪ್ರೆಗ್ನೆಂಟಲ್ಲಿ ನಾನು ಇವಾಗ ಚೆಕಪ್ ಮಾಡ್ಕೊಳ್ತೀವಲ್ವ, ಆ ಕಿಟ್ಟಲ್ಲಿ ಚೆಕ್ ಮಾಡ್ಕೊಂಡಿದ್ದ ದಿನವೇ ನಾನು ಸಂಜೆ ಹೋಗಿದ್ದೆ ಹಾಸ್ಪಿಟಲಿಗೆ ಡಾಕ್ಟ್ರಿಗೆ ತೋರ್ಸೋಕ್ಕೆ. ಬಟ್ ಅವಾಗ ಏನಂತ ಅಂದರೆ ಡಾಕ್ಟ್ರು ಇನ್ನೂ ಅದು ಸ್ಟಾರ್ಟಿಂಗ್ ಸ್ಟೇಜ್ ಇರುತ್ತೆ ಅಲ್ವಾ, ಹಾಗಾಗಿ ಯಾವುದೇ ರೀತಿ ಹಾರ್ಟ್ ಬೀಟ್ ಬಂದಿರಲ್ಲ, ಇನ್ನೊಂದು ವೀಕ್ ಬಿಟ್ಟು ಬನ್ನಿ, 10 days ಬಿಟ್ಟು ಬನ್ನಿ ಅಂತ ಹೇಳಿದರು. ಸೊ ಇವಾಗ ಸೆಕೆಂಡ್ ಪ್ರೆಗ್ನೆನ್ಸಿ ಆಗಿರೋದ್ರಿಂದ ನಂಗೆ ಸ್ವಲ್ಪ ಲಾಸ್ಟ್ ಲಿಪಿ ಪ್ರೆಗ್ನೆನ್ಸಿಲಿ ಏನೇನಿತ್ತು ಎಕ್ಸ್ಪೀರಿಯನ್ಸ್ ಅದೆಲ್ಲದು ಗೊತ್ತಿರುತ್ತಲ್ವ, ಹಾಗಾಗಿ ಬೇಡ ಅಂತ ಹೇಳಿಬಿಟ್ಟು ಅವಳು ಮದುವೆ ಮುಗಿಸಿ ನಾನು ಆಲ್ಮೋಸ್ಟ್ 15-20 days ಆದಮೇಲೆ ನಾನು ಡಾಕ್ಟ್ರಿಗೆ ತೋರ್ಸೋಕ್ಕೆ ಹೋಗಿದ್ದು. 20 days ಆದಮೇಲೆ ಹೋಗಿರೋದ್ರಿಂದ ಡಾಕ್ಟ್ರು ಡೈರೆಕ್ಟಾಗಿ ನನಗೆ ಸ್ಕ್ಯಾನ್ ಮಾಡಿ ಹಾರ್ಟ್ ಬೀಟ್ ಎಲ್ಲ ಬಂದಿದೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿಬಿಟ್ಟು ಫೋಲಿಕ್ ಆ್ಯಸಿಡ್ ಟ್ಯಾಬ್ಲೆಟ್ನ ಕೊಟ್ಟು ಕಳಿಸಿದ್ರು. ಬಟ್ ಏನಪ್ಪ ಅಂತ ಅಂದರೆ ನನಗೆ ಒಂದು 15 days ಆದಮೇಲೆ 20 days ಆದಮೇಲೆ ವಾಮಿಟಿಂಗ್ ಸ್ಟಾರ್ಟ್ ಆಗಿಬಿಡ್ತು. ವಾಮಿಟ್ ಅಂದರೆ ಯಾವ ಥರ ಅಂತ ಅಂದರೆ, ಇವಾಗ ಒಂಚೂರು ಊಟ ಮಾಡಿರ್ತಿದ್ದೆ, ಹೊಟ್ಟೆ ತುಂಬ ಊಟ ಮಾಡಿದರೆ 1 hour ಇರ್ತಿರ್ಲಿಲ್ಲ, ಅರ್ಧ ಗಂಟೆಲಿ ಹೋಗ್ಬಿಟ್ಟು ಫುಲ್ ಹೊರಗಡೆ ಹಾಕ್ಬಿಡ್ತಾ ಇದ್ದೆ. ಹಂಗಾಗಿ 3 months ತನಕನೂ ಕಂಟಿನ್ಯೂಸಾಗಿ ತುಂಬಾ ವಾಮಿಟ್ ಆಗ್ತಿತ್ತು. ಸ್ವಲ್ಪ ಲೈಟಾಗಿ ತಲೆ ಸುತ್ತು ಬರ್ತಾಯಿತ್ತು. ಹಾಗಾಗಿ ಸ್ವಲ್ಪ ವೀಡಿಯೋಸ್ ಎಲ್ಲ ಕಡಿಮೆ ಮಾಡಿದ್ದೆ. ಬಟ್ ಎಲ್ರಿಗೂ ವಾಮಿಟ್ ಆಗಲ್ಲ. ಬಟ್ ಲಿಪಿ ಪ್ರೆಗ್ನೆಂಟಲ್ಲಿ ನನಗೆ ಅಷ್ಟೊಂದು ವಾಮಿಟ್ ಆಗಿದ್ದು, ಇಷ್ಟೊಂದು ಸುಸ್ತು ಮಾಡ್ಕೊಂಡಿದ್ದು ಏನೂ ಗೊತ್ತಾಗಲಿಲ್ಲ. ಮೇ ಬಿ ಏಜ್ ಫ್ಯಾಕ್ಟರ್ ಇರ್ಬೋದು, ಏನೋ ಗೊತ್ತಿಲ್ಲ. ಅವಳು ಪ್ರೆಗ್ನೆನ್ಸಿಲಿ ಆರಾಮಾಗಿ ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ. ಆಲ್ಮೋಸ್ಟ್ ಅಕ್ಟೋಬರ್ ಎಂಡಿಂಗ್ ತನಕನೂ ನಾನು ಕಾಲೇಜಿಗೆ ಹೋಗಿದ್ದೀನಿ. November 22 ಅವಳು ಬಾರ್ನ್ ಆಗಿದ್ದು. November 1st week ಅಥವಾ ಅಕ್ಟೋಬರ್ ಎಂಡಿಂಗ್ ತನಕನೂ ಕಾಲೇಜಿಗೆ ಹೋಗಿದ್ದೀನಿ ನಾನು. ಬಟ್ ಈ ಬೇಬಿಯಲ್ಲಿ ಏನಾಯಿತು ಅಂತ ಅಂದರೆ ಫುಲ್ 3 months ವಾಮಿಟ್ ಆಗಿ ಫುಲ್ ಕಂಪ್ಲೀಟಾಗಿ ರೆಸ್ಟ್ ಮಾಡಿಕೊಂಡೇ ಇದ್ದೆ. ಮತ್ತು ಹೆಂಗಾಗ್ತಿತ್ತು ಅಂದರೆ ಊಟ ಅಂದರೆ ಭಯ ಆಗೋದು ನನಗೆ. ಅಯ್ಯೋ ಊಟ ತಿನ್ನಿದ್ರೆ ನನಗೆ ಎಲ್ಲಿ ವಾಮಿಟ್ ಬಂದುಬಿಡುತ್ತಪ್ಪ ಅಂತ. ಬಟ್ ತಿನ್ನೋಕ್ಕೆ ಆಸೆ ಆಗ್ತಿತ್ತು, ತಿನ್ನೋಕ್ಕೆ ಆಗ್ತಿರ್ಲಿಲ್ಲ. ಜಾಸ್ತಿ ನೀರು ಕುಡಿತಿರ್ಲಿಲ್ಲ, ಬರೀ ಮಜ್ಜಿಗೆನೇ ಕುಡಿತಾ ಇದ್ದಿದ್ದು ನಾನು. ಹಾಗಾಗಿ 3 months ತನಕ ಆ ಥರ ಆಯಿತು. ಇನ್ನೇನು 3 monthsಲ್ಲಿ ಏನಕ್ಕೆ ಹಂಗಾಗುತ್ತೆ ಅಂದರೆ, ಕೆಲವೊಂದು ಸತಿ ನಮ್ಮದು ಬೇಬಿ ಡೆವಲಪ್ಮೆಂಟು ಎಲ್ಲದು ಜಾಸ್ತಿ 3 monthsಲ್ಲೇ ಆಗೋದ್ರಿಂದ ಬಾಡಿಯಲ್ಲಿ ಸ್ವಲ್ಪ ವೇರಿಯೇಷನ್ ಆಗುತ್ತೆ ಅಲ್ವಾ, ಹಾಗಾಗಿ ಕೆಲವರಿಗೆ ವಾಮಿಟ್ ಆಗುತ್ತೆ. 3 months ಕಂಪ್ಲೀಟ್ ಆಗ್ತಾ ನನಗೆ ವಾಮಿಟ್ ಆಗಿರ್ಬೋದು, ಆ್ಯಸಿಡಿಟಿ ಥರ ತುಂಬ ಆಗ್ತಾಯಿತ್ತು. ನನಗೆ ಡಾಕ್ಟ್ರು ಹೇಳ್ತಾಯಿದ್ರು, ನಿನಗೆ ತುಂಬ ಆ್ಯಸಿಡಿಟಿ ಆಗಿ ತುಂಬ ವಾಮಿಟ್ ಆದರೆ ಐರನ್ ಟ್ಯಾಬ್ಲೆಟ್ನೆಲ್ಲ ಕುಡಿಯೋಕ್ಕೆ ಹೋಗಬೇಡ, ಫೋಲಿಕ್ ಆ್ಯಸಿಡ್ ಎಲ್ಲ ಅಂತೇಳಿ ಅಂದರು. ಯಾಕಂದರೆ ನನಗೆ ವಾಮಿಟ್ ಟ್ಯಾಬ್ಲೆಟ್ ತೊಗೊಂಡ್ರು ಅದು ಹೊಟ್ಟೆ ಒಳಗೆ ನಿಲ್ತಾ ಇರಲಿಲ್ಲ. ನಾಲ್ಗೆಲಿ ಇಟ್ಕೊಳ್ಳೋಕೆ ಕೊಡ್ತಿದ್ರು, ಹಂಗೆ ಡೈಲ್ಯೂಟ್ ಆಗುತ್ತೆ ಅಂತ. ಅದು ಆಗ್ತಾ ಇರಲಿಲ್ಲ. ಹಾಗಾಗಿ ತುಂಬ ಸಫರ್ ಮಾಡಿದೆ. ಇನ್ನೇನು 3 months ಕಂಪ್ಲೀಟ್ ಆಗ್ತಾ ಆರಾಮಾಗಿ ಚೆನ್ನಾಗಿ ತಿಂದ್ಕೊಂಡಿದ್ದೆ. ಹಾಗಾಗಿ 3 months ತನಕ ಯಾರಿಗೂ ಏನೂ ಅನೌನ್ಸ್ ಮಾಡಿರಲಿಲ್ಲ. ಸೊ ಎಲ್ಲರೂ ಕೇಳ್ತಿದ್ರಿ ಅಲ್ವಾ ಎಷ್ಟು ಮಂತು ಅಂತ ಹೇಳಿಬಿಟ್ಟು. 5 ಕಂಪ್ಲೀಟ್ ಆಗಿ ಇವಾಗ 6 months ರನ್ನಿಂಗು. ಆ್ಯಂಡ್ 5 months ಸ್ಕ್ಯಾನಿಂಗು ಕೂಡ ಏನೂ ತೊಂದರೆ ಆಗಲಿಲ್ಲ. ಎಲ್ಲದು ಚೆನ್ನಾಗಿ ಬೇಬಿ ಗ್ರೋತ್ ಎಲ್ಲ ಮಿನಿಮಮ್ ಎಷ್ಟಿರಬೇಕು ಅದೇ ಥರ ಎಲ್ಲ ಗ್ರೋತು ಕೂಡ ಇತ್ತು, ಚೆನ್ನಾಗಾಯಿತು. ಸೊ ಇವತ್ತು ಬೆಳಗ್ಗೆಯಿಂದ ವೀಡಿಯೋ ಶೂಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇವತ್ತು ವೀಡಿಯೋನ ಶೂಟ್ ಮಾಡಿಕೊಂಡೆ. ಬಟ್ ಇಷ್ಟು ದಿನದಲ್ಲಿ ಆಫ್ಟರ್ 3 months ನಾನು ಇಷ್ಟು ಆ್ಯಕ್ಟಿವ್ ಆಗಿ ಇರೋಕ್ಕೆ ಸಾಧ್ಯ. ಆ್ಯಂಡ್ ಕೆಲವರೆಲ್ಲ ಟ್ರಾವೆಲ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ರಿ. ಸೊ ಇವಾಗ ನಾನು ಟ್ರಾವೆಲ್ ಮಾಡಿದೆ ಅಂತ ಹೇಳಿ ನಂತರನೇ ಇರುವಂತಹ ಬೇರೆ ಪ್ರೆಗ್ನೆಂಟ್ ಇರುವಂಥ ವುಮೆನ್ಸು ಟ್ರಾವೆಲ್ ಮಾಡಬೇಕು ಮಾಡಬಾರ್ದು ಅಂತ ಇಲ್ಲ. ಇಟ್ ಡಿಪೆಂಡ್ಸ್ ಅವ್ರ ಬಾಡಿ ನೇಚರ್ ಮೇಲೆ ಹೇಗೆ ಹೋಗುತ್ತೆ ಆ ಥರ. ಇವಾಗ ನಾನು 3 months ಕಂಪ್ಲೀಟ್ ಆದಾಗ ಮಂಗಳೂರು, ಉಡುಪಿ ಎಲ್ಲ ಹೋಗಿ ಬಂದೆ. ಆ್ಯಂಡ್ 5 monthsಲ್ಲಿ ಇಲ್ಲಿ ಕೂರ್ಗೆಲ್ಲ ಹೋಗಿ ಬಂದೆ. ಇಟ್ ಡಿಪೆಂಡ್ಸ್ ಅವ್ರ ಬಾಡಿ ನೇಚರ್ ಮೇಲೆ ಹೇಗಿರುತ್ತೆ ಅದ್ರ ಮೇಲೆ ಡಿಸೈಡ್ ಮಾಡಬೇಕು. ಸೊ ಯಾರೋ ಟ್ರಾವೆಲ್ ಮಾಡಿದ್ರು ಅಂತ ಬೇರೆ ಪ್ರೆಗ್ನೆಂಟ್ ವುಮೆನ್ಸ್ ಟ್ರಾವೆಲ್ ಮಾಡೋದಾಗಲಿ, ಮತ್ತು ನಾನೇನೋ ಫುಡ್ನ ತೊಗೊಂಡೆ ಅಂತ ಹೇಳಿ ಬೇರೆಯವ್ರು ತೊಗೊಳೋದಾಗಲಿ, ಅದು ತುಂಬಾ ಇನ್ಫ್ಲೂಯೆನ್ಸ್ ಆಗಬೇಡಿ ಅಂತ ನನ್ನ ಸಜೆಷನ್ನು. ಇವಾಗ ನಿಮ್ಮ ಬಾಡಿ ನೇಚರ್ ಒಂಥರ ಇರುತ್ತೆ, ನಮ್ಮ ಬಾಡಿ ನೇಚರ್ ಒಂಥರ ಇರುತ್ತೆ. ಇವಾಗ ಏನಂತ ಅಂದರೆ ನನಗೆ ಲಾಸ್ಟ್ ಪ್ರೆಗ್ನೆನ್ಸಿಗೂ ಈ ಪ್ರೆಗ್ನೆನ್ಸಿಗೂ ತುಂಬಾ ಡಿಫ್ರೆನ್ಸ್ ಇತ್ತು. ಅದ್ರಲ್ಲಿ ಸ್ವಲ್ಪ ಆರಾಮಾಗಿದ್ದೆ, ಇದ್ರಲ್ಲಿ ಸ್ವಲ್ಪ ಸುಸ್ತಾಯಿತು, ಹಾಗಲ್ವಾ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನನಗೆ ಇವಾಗಲೂ ನೆಕ್ಸ್ಟ್ ಏನಾದರೂ ಇವಾಗ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟಿಸ್ ಇದ್ದರೆ ನೆಕ್ಸ್ಟ್ ಸೆಕೆಂಡ್ ಪ್ರೆಗ್ನೆನ್ಸಿಲೂ ಬರ್ಬೋದು ಅಂತ ಹೇಳ್ತಾರೆ. ಬಟ್ ಆ್ಯಸ್ ಆಫ್
ನೋ ಇವಾಗ 6 ಮಂತ್ಸ್ ತನಕ ಚೆಕ್ ಮಾಡಿಸ್ತಾನೆ ಇದ್ದಾರೆ ನನಗೆ ಡಾಕ್ಟರು. ಸೊ ಯಾವುದೇ ರೀತಿ ಶುಗರ್ ಇಲ್ಲ, ನಾರ್ಮಲಾಗೇ ಇದೆ. ಬಟ್ ಆದರೂ ನಾನು ಸ್ವಲ್ಪ ಡಯಟ್ ಫುಡ್ಡನ್ನೇ ಫಾಲೋ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಏನು ಡಯಟ್ ಫುಡ್ನ ಫಾಲೋ ಮಾಡ್ತಾ ಇದ್ದೀನಿ. ಆ್ಯಂಡ್ ಈಗ ಸಪೋಸ್ ತುಂಬ ಜನ ಕೇಳಿದ್ದೀರ ಶುಗರ್ ಇದ್ದರೆ ಏನಾದರೂ ಹೆದರ್ಕೋಬೇಕಾ, ಅದನ್ನೆಲ್ಲದು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತೀನಿ. ಹಾಗೆ ಸಂಜೆ ಏನಾದ್ರು ಒಂದು ಸ್ನ್ಯಾಕ್ಸ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವತ್ತು ವೀಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕಾಯ್ತು, ಹಂಗಾಗಿ ತೋರಿಸ್ತಿದ್ದೀನಿ. ಒಂದೊಂದು ದಿನ ಅಯ್ಯೋ ತೋರಿಸೋಣ ಅಂದ್ಕೊಂಡಿರ್ತೀನಿ, ಲೇಸಿಯಾಗಿ ಅತ್ಲಾಗೆ ಹಂಗೆ ಮಿಕ್ಸ್ ಮಾಡ್ಕೊಂಡು ತಿಂದ್ಬಿಟ್ಟಿರ್ತೀನಿ. ಒಂದೇ ಒಂದು ಚಿಕ್ಕ ಕ್ಯಾರೆಟು, ಒಂದು ಚಿಕ್ಕ ಈರುಳ್ಳಿ, ಒಂದು ಅರ್ಧ ಟೊಮೊಟೊನ ತೊಗೊಂಡಿದ್ದೀನಿ. ಆಮೇಲೆ ಸ್ಟೀಮ್ ಮಾಡ್ಕೊಂಡಿದ್ದೀನಿ ಆಲ್ರೆಡಿ, ಇದು ಚೆನ್ನ ಕಾಳು ಅಂತೀವಲ್ಲ ಅದು, ಮತ್ತು ಕಾರ್ನ್. ಬೇಕು ಅಂತ ಅಂದರೆ ನೀವು ಇದಕ್ಕೆ ದಾಳಿಂಬೆ ಹಣ್ಣನ್ನು ಹಾಕೊಬೋದು. ನಾನು ಸಾಕು ಇಷ್ಟೇ ಅಂತ ಹೇಳ್ಬಿಟ್ಟು ಇದಿಷ್ಟನ್ನು ಹಾಕಿ ಇದಕ್ಕೊಂಚೂರು ಟೇಸ್ಟಿಗೆ ಅಂತ ಹೇಳ್ಬಿಟ್ಟು ನಿಂಬೆ ಹಣ್ಣಿನ ರಸ ಹಾಕೋತಿದ್ದೀನಿ. ಇದ್ರ ಜೊತೆಗೆ ಒಂಚೂರು ಪೆಪ್ಪರ್ ಪೌಡರ್ನ ಕ್ರಷ್ ಮಾಡಿ ಹಾಕ್ಕೊಳ್ಳೋದು. ಬೇಕು ಅಂದರೆ ಕಾಯಿ ತುರಿ ಹಾಕ್ಕೋಬೋದು, ಹಸಿರು ಮೆಣಸಿನ್ಕಾಯಿ ಹಾಕ್ಕೋಬೋದು. ನನಗೆ ಏನು ಬೇಡ ಅಂತ ಹೇಳ್ಬಿಟ್ಟು ಇದಿಷ್ಟು ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟೇ ಹಾಕ್ಕೊಂಡು ತಿಂದರೆ ಒಂದು ಹೆಲ್ದಿಯಾಗಿರೋವಂಥ ಒಂದು ಸಲಾಡ್ ರೆಡಿ ಆಗಿಬಿಡುತ್ತೆ. ಇದಕ್ಕೆ ಇನ್ನೊಂದು ಥರ ಕಡಲೆಕಾಳು ಬರುತ್ತಲ್ವ, ಅದನ್ನು ಬೇಕಾದ್ರೆ ಸ್ಟೀಮ್ ಮಾಡಿ ಹಾಕೋಬೋದು. ಕಡಲೆ ಬೀಜ ಇರುತ್ತಲ್ವ, ಅದನ್ನು ನೆನೆಸಿ ಸ್ಟೀಮ್ ಮಾಡಿ ಹಾಕೊಬೋದು. ನಾನು ಸ್ಟೀಮ್ ಮಾಡಬೇಕಾದ್ರೇ ಉಪ್ಪು ಸ್ವಲ್ಪ ಜಾಸ್ತಿ ಹಾಕ್ಬಿಟ್ಟಿದ್ದೀನಿ, ಹಾಗಾಗಿ ಇದಕ್ಕೇನು ಉಪ್ಪನ್ನ ಮಿಕ್ಸ್ ಮಾಡ್ತಾ ಇಲ್ಲ. ನನ್ನ ಮಗಳಿಗೆ ಸಪ್ರೇಟ್ ಎತ್ತಿಟ್ಟಿದ್ದೀನಿ. ಅವಳು ಬಂದಾಗ ಅವಳು ಈರುಳ್ಳಿ ಟೊಮೊಟೊ ಎಲ್ಲ ಹಾಕಿದ್ರೆ ಒಂಥರ ಕಣ್ಣು ಉರಿಯುತ್ತಲ್ಲ ಈರುಳ್ಳಿ, ಹಾಗಾಗಿ ತಿನ್ನಲ್ಲ. ಹಾಗಾಗಿ ಇದಿಷ್ಟು ಮಾತ್ರ ನನಗೆ ಮಾಡ್ಕೊಂಡಿದ್ದೀನಿ. ಒಂಚೂರು ಉಪ್ಪು ಸಾಲದು ಅನ್ನಿಸ್ತಿದೆ, ಒಂಚೂರು ಉಪ್ಪು ಹಾಕೋತಿದ್ದೀನಿ. ಇಷ್ಟೇ ಈವ್ನಿಂಗ್ ಸ್ನ್ಯಾಕ್ಸು. ಆಮೇಲೆ ಒಂದು 6 ಗಂಟೆಗೆ 1 ಲೋಟ ಹಾಲು ಕುಡಿಯೋದು. ಸಂಜೆ ಇವತ್ತು ಚಪಾತಿ ಏನಾದ್ರು ಪಲ್ಯ ಮಾಡೋದು. ಸೊ ಇವತ್ತಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.